ದಿಂದ ಬಾಗೇಪಲ್ಲಿಗೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ನರಸಿಂಹಯ್ಯ ಎಂಬಾತ ತಮ್ಮ ಲ್ಯಾಪ್ಟಾಪ್ ಮತ್ತು 27,000 ನಗದನ್ನು ಬಸ್ಸಿನಲ್ಲಿಯೇ ಮರೆತು ಬಸ್ ಇಳಿದಿದ್ದಾರೆ. ಇದನ್ನು ಕಂಡ ನಿರ್ವಾಹಕ ಬಹದ್ದೂರ್ ಸಾಬ್ ಮತ್ತು ಚಾಲಕ ಲಕ್ಷ್ಮೀ ನರಸಿಂಹಯ್ಯ ಹೊಸಹುಡ್ಯ ಸಮೀಪದ ಬಸ್ ಘಟಕದ ಭದ್ರತಾ ಸಿಬ್ಬಂದಿಗೆ ನೀಡಿ ವಾರಸುದಾರರನ್ನು ಪತ್ತೆ ಮಾಡಿ ಹಿಂತಿರುಗಿಸಲು ತಿಳಿಸಿದ್ದಾರೆ. ಆ ಸಾಮಗ್ರಿಗಳ ವಾರಸುದಾರ ನರಸಿಂಹಯ್ಯನನ್ನು ಪತ್ತೆ ಮಾಡಿ ಘಟಕಕ್ಕೆ ಕರೆಯಿಸಿ ಲ್ಯಾಪ್ಟಾಪ್ ಮತ್ತು 27,000 ನಗದನ್ನು ಹಿಂತಿರುಗಿಸಲಾಗಿದೆ. ಈ ಬಗ್ಗೆ ಬಸ್ ಡಿಪೋ ಮ್ಯಾನೇಜರ್ ಶ್ರೀನಿವಾಸ್ ಮೂರ್ತಿ ಮಾತನಾಡಿ, ಕೆಎಸ್ಆರ್ಟಿಸಿ ಬಸ್ ಚಾಲಕ ಲಕ್ಷ್ಮೀ ನರಸಿಂಹಯ್ಯ ಮತ್ತು ನಿರ್ವಾಹಕ ಬಹದ್ದೂರ್ ಸಾಬ್ ಬಸ್ಸಿನಲ್ಲಿ ಬಿಟ್ಟು ಹೋಗಿದ್ದ ಲ್ಯಾಪ್ಟಾಪ್ ಮತ್ತು ನಗದನ್ನು ಹಿಂತಿರುಗಿಸಿ ಮಾನವೀಯತೆಯ ಜೊತೆಗೆ ಪ್ರಾಮಾಣಿಕತೆ ಮೆರೆದಿದ್ದಾರೆ ಎಂದರು. ಖುದ್ದಾಗಿ ಭದ್ರತಾ ಶಾಖೆಯಲ್ಲಿ ನೀಡಿ ಮತ್ತು ಭದ್ರತಾ ಶಾಖೆಯವರು ನಮ್ಮ ಗಮನಕ್ಕೆ ತಂದಿದ್ದು, ತದನಂತರ ಅವರು ನರಸಿಂಹಯ್ಯ ಅವರನ್ನು ಕರೆಸಿ ಅವರಿಗೆ ಕಳೆದು ಹೋಗಿರ್ತಕ್ಕಂಥ ಲ್ಯಾಪ್ಟಾಪು ಪ್ಲಸ್ ನಗದು ಹಣವನ್ನು ಅವರು ಎಲ್ಲ ನಮ್ಮ ಸಹೋದ್ಯೋಗಿ ಸಮ್ಮುಖದಲ್ಲಿ ಮೇಲ್ವಿಚಾರಕರ ಸಮ್ಮುಖದಲ್ಲಿ ಅವರಿಗೆ ನೀಡಿರುತ್ತೇವೆ. ಪ್ರಯಾಣಿಕ ನರಸಿಂಹಯ್ಯ ಮಾತನಾಡಿ, ಇಂಥ ಸ್ವಾರ್ಥ ಜಗತ್ತಿನ ನಡುವೆ ಪ್ರಾಮಾಣಿಕ ಮತ್ತು ನಿಸ್ವಾರ್ಥ ಮನೋಭಾವದ ವ್ಯಕ್ತಿಗಳಾಗಿರುವುದು ಸಂತಸ ತಂದಿದೆ. ಬಸ್ ನಿರ್ವಾಹಕ ಮತ್ತು ಚಾಲಕರಿಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಕೋರುತ್ತೇನೆ ಎಂದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.